ಧ್ಯಾನ. ಜೀವನದಲ್ಲಿ ಯೋಗ ಸಾಧನೆ ಬಹಳ ಮುಖ್ಯವಾದದ್ದು. ಯೋಗಿಯಲ್ಲದವನು ರೋಗಿ ಎಂಬಂತೆ ನಾವು ದಿನನಿತ್ಯವೂ ಯೋಗ ಧ್ಯಾನ ಮಾಡಬೇಕು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ 6ನೇ ಅಧ್ಯಾಯದಲ್ಲಿ ಧ್ಯಾನಯೋಗವನ್ನೇ ಹೇಳಿದ್ದಾನೆ. ಮೈಯಲ್ಲಿ ಶಕ್ತಿ ಇರುವಾಗಲೇ ಧ್ಯಾನ ಮಾಡಬೇಕು. ಧ್ಯಾನಕ್ಕೆ ಕುಳಿತುಕೊಳ್ಳಲು ಅದರದೇ ಆದಂತಹ ನಿಯಮವಿದೆ. ಯಾವುದೇ ಒಂದು ವಿಚಾರವನ್ನು ಎಷ್ಟು ಹೇಳಿದರೂ ಸಹ ಅದರ ರುಚಿಯನ್ನು ಅನುಭವಿಸಿದಾಗಲೇ ಅರಿವಾಗುವುದು. ಋಷಿ ಮುನಿಗಳು ವರಗಳನ್ನು ಹಾಗೆಯೇ ಶಾಪವನ್ನು ಕೊಡ್ತಾಯಿದ್ರು. ಇದೆಲ್ಲ ಅವರಿಗೆ ಹೇಗೆ ಸಾಧ್ಯವಾಯಿತು ಅಂತ ಯೋಚಿಸಿದಾಗ ಅದೆಲ್ಲ ಧ್ಯಾನದ ಮಹಿಮೆ ಅಂತ ಹೇಳಿ ನಮಗೆ ಅರಿವಾಗುತ್ತದೆ. ಸಮುದ್ರದ ಮೇಲೆ ನೋಡಲು ಏನೂ ಕಾಣಿಸುವುದಿಲ್ಲ, ಬರೀ ಅಲೆಗಳು ಮಾತ್ರ ಹೇಳ್ತಾ ಇರುತ್ತೆ. ಅದೇ ರೀತಿಯಾಗಿ ಮನಸ್ಸು ಸಹ ಮೊದಲಿಗೆ ಧ್ಯಾನಕ್ಕೆ ಕುಳಿತಾಗ ಅನೇಕ ರೀತಿಯ ಆಲೋಚನಾ ತರಂಗಗಳು ಬಂದು ಹೋಗುತ್ತಿರುತ್ತವೆ. ಸಮುದ್ರದ ಆಳಕ್ಕೆ ಇಳಿದಾಗ ಬೆಲೆಬಾಳುವ ವಸ್ತುಗಳಾದ ಮುತ್ತು, ಪಚ್ಚೆ, ಹವಳಗಳಂತಹ ಅಮೂಲ್ಯ ವಸ್ತುಗಳು ದೊರೆಯುವಂತೆ ನಾವು ಧ್ಯಾನದ ಆಳಕ್ಕೆ ಇಳಿದಾಗಲೇ ಅದರ ಅರಿವು, ಆನಂದಗಳನ್ನು ಅರಿಯಲು ಸಾಧ್ಯ. ಸಮುದ್ರದ ಆಳ, ಉದ್ದಗಲಗಳನ್ನು ಅಳೆಯಲು ಹೇಗೆ ಸಾಧ್ಯವಿಲ್ಲವೋ ಅದೇ ರೀತಿ ಧ್ಯಾನ ಮಾಡಿದಷ್ಟು ಅದರ ಆಳ ಅಗಲಗಳು ತಿಳಿದು ಆನಂದ ಹೆಚ್ಚುತ್ತದೆ. ಅದನ್ನು ಇಷ್ಟೇ ಎಂದು ಹೇಳಲು ಸಾಧ್ಯವಿಲ್ಲ. ಸಮುದ್ರವನ್ನು ದಾಟಲು ನಾವೆಯು ಹೇಗೆ ಸಹಾಯಕವೋ ಹಾಗೆ ಸಂಸಾರವೆಂಬ ಸಾಗರವನ್ನು ದಾಟಲು ಧ್ಯಾನವು ಸಹಾಯಕವಾಗುವುದು. ಧ್ಯಾನ ಮಾಡುವುದರಿಂದ ನೀನಾಗುವೆ ಅಷ್ಟಾವಧಾನಿ, ಶತಾವಧಾನಿ. ಧ್ಯಾನದಿಂದ ಯೋಗಿಯಾಗಿ, ಋಷಿಯಾಗಿ, ರಾಜರ್ಷಿಯಾಗಿ, ಬ್ರಹ್ಮರ್ಷಿಯಾಗುವೆ ಎಂಬ ಜ್ಞಾನಿಗಳ ಮಾತು ಸ್ಮರಣಾರ್ಹವಾದದ್ದು.